ಸಣ್ಣವ್ರಲಿದ್ದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಡೋ ಒಂದು ಹಬ್ಬ ಅಂದ್ರೆ ಈ ಗಣಪತಿ ಹಬ್ಬ ನೋಡ್ರಿ. ಪ್ರತಿಯೊಂದು ಹಬ್ಬನೂ ಆಚರಿಸೋ ನಾವು ಗಣಪತಿ ಇಡೋ ಒಂದು ಪದ್ಧತಿ ನಮ್ಮ ಮನ್ಯಾಗಿಲ್ಲ ನೋಡ್ರಿ. ಸಣ್ಣವ್ರಿದ್ದಾಗ ನಮ್ಮ ಅಪ್ಪ ಅವಾಗ ಗಂಟು ಬಿದ್ದು ಬಿಡ್ತಿದ್ವಿ. ಗಣಪನ ಯಾಕೆ ಇಡಂಗಿಲ್ಲ ನಾವು ಗಣಪನ ತೊಂಬರೋನು ಗಣಪನ ಇಡೋನು ಪೂಜೆ ಮಾಡೋನು ಅಂತಂದು. ಆದ್ರೆ ಅವ್ರು ಹೇಳಿದ್ದು ಒಂದು ಮಾತು, ನಮ್ಮ ಮನ್ಯಾಗ ಪದ್ಧತಿ ಇಲ್ವಾ, ಇಡಾಕ್ ಬರಂಗಿಲ್ಲ ಅಂತಂದು. ಈಗ ಸೇಮ್ ಕ್ವಶನ್ ನಮ್ಮ ಮಕ್ಕಳು ನಮಗೆ ಕೇಳ್ತಾರ್ರಿ, ಗಂಟು ಬಿದ್ದು ಬಿಡ್ತಾರ ನಾವು ಗಣಪತಿ ಇಡೋನು ಅಂತಂದು. ಆದ್ರೆ ನಮ್ಮ ಅಪ್ಪ ಅವ ಏನು ಉತ್ತರ ಹೇಳಾರಲ್ರಿ, ಅದೇ ಉತ್ತರನ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ ನೋಡ್ರಿ. ಪದ್ಧತಿ ಇಲ್ಲ, ಇಡಾಕ್ ಬರಂಗಿಲ್ಲ ಅಂತಂದು. ಈ ಗಣಪನ ಇಡೋ ಪದ್ಧತಿ ಇಲ್ಲ, ಇಡಾಕ್ ಬರಂಗಿಲ್ಲ ಅಂತಂದು ಬೇಜಾರು ಮಾಡ್ಕೊಂಡು ಕುಂದ್ರೋ ಬದ್ಲಿ ನಮ್ಮ ಮನ್ಯಾಗಿರೋ ಸಣ್ಣ ಗಣಪನ ತಗೊಂಡು ಈ ತರ ಪೂಜೆ ಮಾಡಿ ನಾನು ಸಮಾಧಾನ ಮಾಡ್ಕೊಂಡಿರ್ತೀನಿ ನೋಡ್ರಿ. ಪ್ರತಿ ವರ್ಷ ಗಣಪತಿಗೆ ಈ ತರ ಪೂಜೆ ಮಾಡಿ ಏನೋ ಒಂಥರ ಸಮಾಧಾನ ಆಗತ್ರಿ. ಈ ತರ ಪೂಜೆ ಮಾಡಿ ಆಮೇಲೆ ಗಣಪತಿ ಇಟ್ಟಿಲ್ಲ ಅನ್ನೋ ಬೇಜಾರನೂ ಇರಂಗಿಲ್ಲ. ನೀವು ಯಾರ್ಯಾರೆಲ್ಲ ಈ ತರ ಪೂಜೆ ಮಾಡ್ತೀರಿ ಅಂದ್ರೆ, ಯಾರ ಮನ್ಯಾಗ ಗಣಪತಿ ಇಡಂಗಿಲ್ಲಲ್ಲ ಅವರು ಯಾರೆಲ್ಲ ಈ ತರ ಪೂಜೆ ಮಾಡ್ತೀರಿ ನನಗ ಕಮೆಂಟ್ ಮಾಡಿ ತಿಳಿಸಿಬಿಡ್ರಿ. ಗಣಪತಿಗೆ ಎಷ್ಟೆಲ್ಲ ಹೆಸರುದಾವಲ್ರಿ, ಅದ್ರಾಗ ನಿಮಗೆ ಯಾವ್ಯಾವ ಗೊತ್ತದವು ಅಥವಾ ಯಾವ್ದಾದ್ರು ಒಂದ್ ಹೆಸರನ್ನ ಕಮೆಂಟ್ ಮಾಡ್ರಿ. ಆಮೇಲೆ ಮಂತ್ರ ಆತು ಅಂದ್ರೆ ಗಣಪತಿ ಮಂತ್ರ ಇಲ್ಲ ಗಣಪತಿ ಹಾಡಿಂದು ಒಂದು ಸಾಲನ ಇಲ್ಲೇ ಕಮೆಂಟ್ ಮಾಡಿಬಿಡ್ರಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.